ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಂದರೆ, ಹಳೆ ವಿಡಿಯೋ ಮಾಡಿದ್ನಲ್ಲ ಒಂದು, ಎಲ್ಲ ಯೂಟ್ಯೂಬರು ಹೇಳಿದ್ರಲ್ಲ ಎಲ್ಲ 17ನೇ ತಾರೀಕು ಎಲ್ಲ ಚಾನಲ್ಸು ಡಿಲೀಟ್ ಆಗಿಬಿಡುತ್ತೆ, ವೀಡಿಯೋಸ್ ಡಿಲೀಟ್ ಆಗಿಬಿಡುತ್ತಂತ ತುಂಬ ಜನ ಪುಂಗಿದ್ರು. ಏನೇನೋ ತಮ್ಮನಲ್ಲಿ ಹಾಕಿ ಏನೇನೋ ಹೇಳಿದ್ರು. ನೋಡಿದ್ರಲ್ಲ ನೀವೆಲ್ಲ. ಯಾರ್ದಾದ್ರೂ ಹೋಯ್ತಾ ಚಾನಲ್ಲು? ಹೇಳ್ರಮ್ಮ, ಹೋಯ್ತಾ? ಚೆಕ್ ಮಾಡಿ ನೋಡ್ರಮ್ಮ ಯಾವುದಾದ್ರೂ ವೀಡಿಯೋ ಡಿಲೀಟ್ ಆಗಿದ್ದಾನಂತ. ಯಾರ್ದು ಏನೂ ಆಗಿರಲ್ಲ. ಕತೆ ಓಡಿದ್ರು 20-20 ನಿಮಿಷ ಎಲ್ಲರೂ ಅದ್ರಲ್ಲಿ ನೋಡಬೇಕು. ಶಾಕಿಂಗ್ದು ತಮ್ಮನಲ್ಲಿ ಬೇರೆ ಹಾಕಿದ್ದಾರೆ. ಯಪ್ಪ, ಏನು ಸುಳ್ಳು ಹೇಳಬೇಕು, ಆ ಥರನ ಸುಳ್ಳು ಹೇಳಬೇಕು. ಎಲ್ಲ ಭಯ ಬಿದ್ದುಬಿಡ್ಬೇಕು, ಹಂಗೆ ಒಂದೇ ದಿವಸದಲ್ಲಿ ನಿಗರ್ಕೊಂಡ್ಬಿಡ್ಬೇಕು. ಈ ಥರ ಸುಳ್ಳು ಹೇಳ್ತಾರೆ. ಸೊ ನೋಡಿ ನೀವೇ, ನಾನು ಹಳೆ ವಿಡಿಯೋ ಹಾಕಿದ್ನಲ್ಲ, ಎಲ್ಲರಿಗೂ ಚಾಲೆಂಜ್ ಮಾಡಿದ್ದೆ. ಯೂಟ್ಯೂಬ್ ಅವ್ರಿಗೆಲ್ಲ ಎಷ್ಟೇ ದೊಡ್ಡ ಯೂಟ್ಯೂಬರ್ ಇರಲಿ ಆಗಲ್ಲ, ಯಾರ್ದು ಚಾನಲ್ ಹೋಗಲ್ಲ, ಯಾರು ವಿಡಿಯೋ ಹೋಗಲ್ಲ ಅಂತ. ಯಾಕಂದರೆ ನನ್ನ ಮೇಲೆ ಇರೋ ನಂಬಿಕೆಗೆ. ಅರ್ಥ ಆಯ್ತಾ? ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ನಾನು ನಿಮಗೆಲ್ಲ. ಬೇರೆಯವ್ರ ವಿಡಿಯೋ ನೋಡಿ ತಲೆ ಕೆಡಿಸ್ಕೊಬೇಡಿ. ಮುಕ್ಕಾಲು ಭಾಗ ಸುಳ್ಳೇ ಇರುತ್ತೆ ಅದರಲ್ಲಿ. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ. ನಾನು ಒಂದು ಪ್ರಶ್ನೆ ಕೇಳೋಕೆ ಇಷ್ಟಪಡ್ತೀನಿ. ನೀವು ಸ್ಟಾರ್ಟಿಂಗ್ ಯೂಟ್ಯೂಬಲ್ಲಿ ಬಂದಾಗ ಎಲ್ಲರದು ಯೂಟ್ಯೂಬ್ ಚಾನಲು ಹೊಸ ಹೊಸ ವೀಡಿಯೋಸ್ ಎಲ್ಲರೂ ನೋಡಿರ್ತೀರ. ಅವ್ರು ಹೇಳ್ದಂಗೆ ತಮ್ನಲ್ಲಿ ಮಾಡಿರ್ತೀರ, ಅವ್ರು ಹೇಳ್ದಂಗೆ ಟೈಟಲ್ ಮಾಡಿರ್ತೀರ, ಅವ್ರು ಹೇಳ್ದಂಗೆ ಡಿಸ್ಕ್ರಿಪ್ಷನ್ ಮಾಡಿರ್ತೀರ. ಆದರೂ ನಿಮ್ಮ ಚಾನಲ್ ಯಾಕೆ ಬೆಳೆದಿಲ್ಲ? ಈ ಪ್ರಶ್ನೆಗೆ ಉತ್ತರ ಕೊಡಿ. ಎಲ್ಲ ಹೇಳ್ತಾರಲ್ಲ ಅವರು, ಈ ಥರ ಮಾಡಿ ಆ ಥರ ಮಾಡಿ ಒಂದೇ ದಿವಸಕ್ಕೆ ಹತ್ಬಿಡ್ತೀರಾ ಬೆಟ್ಟನ ಅಂತ ಹೇಳಿದಾರೆ ತಾನೆ. ಹೇಳಿ ಯಾಕಾಗಿಲ್ಲ ಅಂತ. ಓಪನ್ನ ಚಾಲೆಂಜ್ ಮಾಡ್ತೀನಿ, ನಿಮ್ದು ಯಾರ್ದು ಆಗಿರಲ್ಲ. ನೀವೆಲ್ಲ ಮಾಡಿರ್ತೀರ ಕೆಲಸ, ಆದರೆ ನಿಮ್ದು ಯಾರ್ದು ಆಗಿರಲ್ಲ. ಬೇಕಾದರೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಿರೋರು ಚಾನಲ್ ಬೇಕಾದರೆ ಗ್ರೋ ಆಗಿ ದುಡ್ಡು ಬಂದಿರುತ್ತೆ, ಅದು ನಾನು ಒಪ್ಕೊತೀನಿ. ಬಟ್ ಸುಮ್ಮನೆ ಈ ಸೆಟ್ಟಿಂಗ್ ಮಾಡಿಬಿಟ್ಟು ಯಾರ್ದು ಆಗೇ ಇರಲ್ಲ, ಅದು ನಾನು ಹೇಳ್ತೀನಿ ನಿಮಗೆ. ನೀವು ಸುಮ್ಮನೆ ಈ ಯಾರಾದರೂ ಒಂದು ಬಂದು ಹೇಳ್ಬಿಟ್ರೆ ಅಂದ್ಕೊಳ್ಳಿ, ನಂಬಿಟ್ಟು ಏನೋ ಒಂದು ಗುಂಗಲ್ಲಿ ಕೂತ್ಕೊಂಡ್ಬಿಡ್ತೀರ. ನನ್ನ ಪಾಲಿಸಿ ಏನಂದರೆ, ಕೆಲಸ ಮಾಡಬೇಕಷ್ಟೇ. ನನ್ನ ಪಾಲಿಸಿನೇ ಅಷ್ಟೇ, ನನ್ನ ಗುರಿನೇ ಅಷ್ಟೇ. ಕೆಲಸ ಮಾಡಬೇಕು, ಕೆಲಸದಲ್ಲೇ ಪ್ರತಿಫಲ ಸಿಗಬೇಕು, ದುಡಿಬೇಕು. ಹೆಂಗೆ ದುಡಿಬೇಕಂದ್ರೆ, ನಾಳೆ ದಿವಸ ಬೇರೆಯವನು ಬಂದು ಕೇಳಬೇಕು ಹೆಂಗೆ ಮಾಡಿದ್ರಿ ಅಂತ. ಆ ಥರ ದುಡಿಬೇಕು. ನಿಮ್ಗೆ ಹೇಳಿ ನನಗೆ ಯೂಸೇ ಆಗ್ತಾಯಿಲ್ಲ ರೀ. ನೀವು ಒಂದು ವಾರಕ್ಕೆ 7 ದಿವಸ, 7 ದಿವಸದಲ್ಲಿ 7 ದಿವಸನೂ ವಿಡಿಯೋ ಹಾಕ್ಬೇಕು ನೀವು. ಆದರೆ ನಾನು ಒಪ್ಕೊತೀನಿ, ಹೆಣ್ಮಕ್ಳಿಗೆ ತುಂಬ ಕಷ್ಟ ಇದೆ. ಮನೆ ನೋಡ್ಕೊಳೋದು, ಇದು ನೋಡ್ಕೊಳೋದು ಎಲ್ಲ ಇರುತ್ತೆ. ನಾನು ಒಪ್ಕೊತೀನಿ, ಮಕ್ಕಳನ್ನ ನೋಡ್ಕೊಬೇಕು, ಯಜಮಾನ್ರನ್ನ ನೋಡಬೇಕು, ಅಡುಗೆ ಮಾಡಬೇಕು. ಆದರೂ ನಾನು ಒಂದು ಹೇಳ್ತೀನಲ್ಲ, ಸೀರಿಯಲ್ ನೋಡೋ ಟೈಮಲ್ಲಿ ಒಂದು ಸೀರಿಯಲ್ ಕಮ್ಮಿ ಮಾಡಿಬಿಟ್ಟು ನೀವು ಯೂಟ್ಯೂಬ್ ಚಾನಲ್ಗೋಸ್ಕರ ನೀವು ಕೆಲಸ ಮಾಡ್ಬೋದು ತಾನೆ. ಅರ್ಥ ಮಾಡ್ಕೊಳ್ರಿ. ಸಣ್ಣ ಸಣ್ಣ ವಿಷಯನೆಲ್ಲ ನಂಬಬೇಡಿ, ಯಾರ್ದು ನಂಬೇಡಿ. ನಾನು ಹೇಳೋದು ನಂಬೇಡಿ, ತಿಳ್ಕೊಂಡು ಮಾತಾಡಿ, ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು, ನಿಮಗೆ ನಾನು ಲೈವ್ ಬಗ್ಗೆ ಸ್ವಲ್ಪ ನೋಡ್ತಾ ಇದ್ದೀನಿ, ಏನೇ ಇದೆ ನಮ್ಮ ಯೂಟ್ಯೂಬರ್ಗೆ ಏನಾದರೂ ಹೇಳ್ಬೋದಾ ಒಳ್ಳೆ ಮಾಹಿತಿಗಳು. ಇದೇ ಒಂದು ಒಳ್ಳೆ ಮಾಹಿತಿ ಇದೆ, ನಿಮ್ಗೆಲ್ಲರೂ ಈಸಿಯಾಗಿ ವಾಚ್ ಅವರ್ಸ್ ಬರುತ್ತೆ. ಬಟ್ ನಾನು ಹೇಳ್ದಂಗೆ ಕೇಳ್ತೀರಾ ಅಂದರೆ ಪಕ್ಕ ಬರುತ್ತೆ. ನನ್ನ ಮೇಲೆ ಒಂದು ಚೂರಾದರೂ ನಂಬಿಕೆ ಇದೆ ಅಂದರೆ ನಿಮಗೆ ನನ್ನ ಕಮೆಂಟ್ ಬಾಕ್ಸ್ಗೆ ಮೆಸೇಜ್ ಮಾಡಿ, ನಾನು ಹೇಳ್ತೀನಿ ನಿಮಗೆ. ಆದರೆ ಇವಾಗ ಹೇಳಲ್ಲ, ಇವಾಗಂತೂ ನಾನು ಹೇಳಲ್ಲ. ಯಾಕಂತ ಕೇಳ್ಬೋದು, ನೀವು ಒಂದು ವಾರಕ್ಕೆ 7 ವೀಡಿಯೋ ಹಾಕಿರಿ ಎಲ್ಲರೂ. ಆದರೆ ನೆಕ್ಸ್ಟ್ ವೀಡಿಯೋ ನಾನು ಮಾಡಿ ಹೇಳ್ತೀನಿ ಏನಂತ ಅದು ಅಂತ. ನಾನು ಸುಮ್ಮನೆ ಎಲ್ಲ ಮನಸ್ಸಲ್ಲಿ ನಾನು ಒಬ್ಬನೇ ಇಟ್ಕೊಂಡು ತಿನ್ನೋದು ನನಗೆ ಅದೆಲ್ಲ ಇಷ್ಟ ಆಗಲ್ಲ ರೀ. ಏನೇ ಇದ್ದರೂ ತಿನ್ನೋದು ಇದ್ದರೂ ಹಂಚ್ಕೊಂಡು ತಿನ್ನೋಣ ಅಂತ ಅಷ್ಟೇ ನನಗೆ. ಎಲ್ಲರೂ ಬೇಗ ಬೇಗ ಹೋಗಬೇಕು ಅಂತ, ಎಲ್ಲ ರೇಸಲ್ಲಿ ಇದ್ದೀರ, ಹೋಗಿ ಓಡಿ ಪರವಾಗಿಲ್ಲ. ಬಟ್ ತಿಳ್ಕೊಂಡು ಓಡಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಯಾರು ತಿಳ್ಕೊಂಡೇ ಓಡ್ತಾ ಇದ್ದೀರಾ? ರೇಸಲ್ಲಿ ಸ್ಪೀಡಾಗಿ ಹೋಗೋವಾಗ ನೀವು ಅಕ್ಕಪಕ್ಕ ನೋಡಿಬಿಡ್ತೀರ. ನಾವು ಮುಂದೆ ನೋಡಬೇಕಷ್ಟೇ, ಡೈರೆಕ್ಟಾಗಿ ಹೋಗ್ತಾ ಇರಬೇಕು. ಯಾರು ಬರಲಿ ಯಾರು ಬರದೇ ಇರಲಿ. ಅರ್ಥ ಆಯ್ತಾ? ಸಿಂಪಲ್ ಮ್ಯಾಟ್ರು ನಾನು ಹೇಳೋದು. ಸೊ ಹೇಳಿದ್ನಲ್ಲ, ಚಾಲೆಂಜ್ ಮಾಡಿದ್ನಲ್ಲ ವೀಡಿಯೋಸಲ್ಲಿ, 4 ದಿವಸ ಮುಂಚೆ ನೋಡಿದ್ರಲ್ಲ, ಆಯಿತಾ? ಪ್ರೂಫ್ ತೋರಿಸಿದ್ನ? ಇವಾಗಾದರೂ ನಂಬಿಕೆ ಬಂತಾ? ಇಷ್ಟೇ ರೀ, ಸಿಂಪಲ್ ರೀ. ಯೂಟ್ಯೂಬ್ ಏನು ದೊಡ್ಡ ವಿಷಯನೇ ಅಲ್ಲ. ಇವಾಗ ನಂದು ವಾಚ್ ಅವರ್ಸು ಡೈಲಿ 2-2 ಅವರು ಇನ್ಕ್ರೀಸ್ ಆಗ್ತಾಯಿದೆ. ನಿಮ್ಮದೆಲ್ಲ ಎಷ್ಟಾಗ್ತಾಯಿದೆ? ಆಗ್ತಾಯಿದೆಯಾ? ಸಣ್ಣ ಸಣ್ಣದಾಗಿ ಹತ್ತಿಸ್ಕೊಂಡು ಹೋಗಿ, ದೊಡ್ಡದಾಗಿ ಬರುತ್ತೆ ಒಂದು ದಿವಸ. ನೀವು ಒಂದೇ ಸಲ ದೊಡ್ಡದಾಗಿ ಹುಡ್ಕೊಂಡು ಹೋಗ್ತೀರಾ, ಸಣ್ಣದಾಗೂ ಸಿಗಲ್ಲ. ಇದೇ ರೀ ನಿಮ್ಮದ್ರಲ್ಲಿ ನಮ್ಮದ್ರಲ್ಲಿರೋ ಪ್ರಾಬ್ಲಮ್ ಇದೆ. ಸೊ ಬೇರೆಯವ್ರನ್ನ ನಂಬಕ್ಕೆ ಹೋಗ್ಬೇಡಿ. ನೀವು ನನ್ನ ನಂಬಿಲ್ಲ ಅಂದರೂ ಪರವಾಗಿಲ್ಲ, ಯಾರನ್ನು ನಂಬೇಡಿ. ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿ, ಅಷ್ಟೇ ಹೇಳ್ತೀನಿ. ಸೊ ಯಾರೇ ಒಂದು ಮಾತಾಡಲಿ, ಆ ಮಾತಲ್ಲಿ ತೂಕ ಇರಬೇಕು. ಆವಾಗ ನೀವು ನಂಬಬೇಕು. ಹೌದಾ ಇಲ್ವಾ? ನಾನು ಹಳೆ ವಿಡಿಯೋದಲ್ಲಿ ಹೋಗಿ ನೋಡಿ ಯಾವ ಥರ ಹೇಳಿದ್ದೀನಂತ. ಎಷ್ಟೇ ದೊಡ್ಡ ಯೂಟ್ಯೂಬರ್ ಇರಲಿ, ಬಂದು ನನ್ನ ಕಮೆಂಟ್ ಬಾಕ್ಸ್ಗೆ ಮೆಸೇಜ್ ಮಾಡಿ ಅಂತ ಹಾಕಿದ್ದೀನಿ. ಯಾಕಂದರೆ ನನ್ನಲ್ಲಿರೋ ನಂಬಿಕೆ ಅದು. ಸುಮ್ಮನೆ ಎಲ್ಲ ನಾನು ಹೇಳೋಕ್ಕಾಗಲ್ಲ ರೀ. ಸುಮ್ಮನೆ ಇವಾಗ ತಮ್ಮನಲ್ಲಿ ಆಗಿಬಿಟ್ಟು ಹಿಂಗಿದೆ ಹಂಗಿದೆ ಅಂದರೆ ಒಂದು ದಿವಸ ನೋಡ್ತೀರಾ, 2 ದಿವಸ ನೋಡ್ತೀರಾ, ನೆಕ್ಸ್ಟ್ ದಿವಸ ನೀವು ಬಂದುಬಿಟ್ಟು ಈ ನನ್ನ ಮಗ ಡವ್ ಮಾಡ್ತಾ ಇದ್ದಾನೆ ಅಂತ ಅನ್ಕೊತೀರ ತಾನೆ. ಹೇಳಿ, ನಿಮ್ಮ ಮಾತಿಗೆ ಹೇಳಿ, ಕರೆಕ್ಟಾಗಿ ಹೇಳಿ. ನೀವು ಏನು ಗೊತ್ತಾ ಪ್ರಾಬ್ಲಮ್ ನಿಮ್ಮದು? ಸೀರಿಯಸ್ಸಾಗಿ ಹೇಳ್ತೀನಿ. ಎಲ್ಲರೂ ಲೈವ್ಗೆ ಹೋಗ್ತೀರಾ, ಹೋಗಿ. ಇವಾಗ ನೀವು ಲೈವ್ ಮಾಡಿ, ಅದರಿಂದ ವಾಚ್ ಅವರ್ಸ್ ಬರುತ್ತೆ. ಬಟ್
ಅದು ಒಂದು ಹಾಫ್ ಆನ್ ಅವರ್ 1 ಅವರ್ ಮಾಡಿ ಮತ್ತೆ ನೀವು ವೀಡಿಯೋ ಅಪ್ಲೋಡ್ ಮಾಡೋದು ಮಾಡಿ. ಸೊ ಲಾಂಗ್ ವಿಡಿಯೋ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡಿ. ನೀವು ಲಾಂಗ್ ವೀಡಿಯೋಸ್ದಲ್ಲಿ ನಿಮಗೆ ವಾಚ್ ಅವರ್ಸ್ ಕೌಂಟ್ ಆಗೋದು. ನೀವೇ ನೋಡ್ತಿರಲ್ಲ, ಯಾವುದೇ ಒಂದು ವೀಡಿಯೋ ಇರಲಿ, ಒಂದು ದಿವಸಕ್ಕೆ ನಾನು ಒಂದಾದರೂ ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ, ಯಾಕೆ ಹೇಳಿ? ವಾಚ್ ಅವರ್ಸು ಸಬ್ಸ್ಕ್ರೈಬ್ಸು ಕರೆಕ್ಟಾಗಿ ಎರಡು ಒಂದೇ ಸಮನಾಗಿ ಕರ್ಕೊಂಡೋಗಿ ಈಸಿಯಾಗಿ ಮಾನಿಟೈಸ್ ಆಗುತ್ತೆ. ನನಗೆ ಸಿಂಪಲ್ ಆಗ್ರಿ, ಏನು ಕಷ್ಟನೇ ಇಲ್ಲ. ಸೀರಿಯಸ್ ಆಗಿ ಹೇಳ್ತೀನಿ, ನಾನು ಇವಾಗ 100ಅಲ್ಲಿದ್ದೀನಿ 110ಅಲ್ಲಿದ್ದೀನಿ ಅಂತ ಏನು ತಲೆನೇ ಕೆಡಿಸ್ಕೊಳಲ್ಲ. ನಾಳೆ ಮಾಡಿಬಿಡ್ತೀನಿ ಅಂತ ಒಂದು ನಂಬಿಕೆ ಅಷ್ಟೇ. ಇಷ್ಟೇ, ಅರ್ಥ ಆಯ್ತಾ? ಸೊ ಹಿಂಗೆ ಹೇಳ್ಬಿಟ್ಟು ನಾನು ಮಾತಾಡೋ ಮಾತಲ್ಲಿ ಏನಾದರೂ ನಿಮಗೆ ತಪ್ಪಾಗಿ ಕಾಣಿಸಿದ್ರೆ ದಯವಿಟ್ಟು ಕ್ಷಮಿಸಿ. ಇರೋದು ಹೇಳ್ತಾ ಇದ್ದೀನಿ, ಮಿಕ್ಕಿದ್ದು ನಿಮ್ಮ ಇಷ್ಟ ಅಂತ ಹೋಗ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.